ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟು ಮನೆ ಮನೆಗೆ ತೆರಳಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೆ ಹೋದಾಗಲೂ ಎಲ್ಲ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರ್ತಿದ್ದಾರೆ. ಎಲ್ಲರಿಗೂ ಭಾಳ ಸಂತೋಷ ಆಗೋಗಿದೆ ನಾನು ಬಂದಿರೋದು. ಹೋದ ತಕ್ಷಣ ನನಗೆ ಅರಿಶಿನ ಕುಂಕುಮ ಕೊಟ್ಟು ಸ್ವಾಗತ ಮಾಡಿ ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ನಮಗೆ ತುಂಬ ಅನುಕೂಲಗಳಿತ್ತು ಮೇಡಮ್. ಅವರಿದ್ದಾಗ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಬಡ್ಡಿ ರಹಿತ ಲೋನ್ಗಳು ಕೊಡ್ತಾಯಿದ್ರು. ನಮಗೆ ತುಂಬ ಅನುಕೂಲಗಳಾಗ್ತಾಯಿತ್ತು. ನಮ್ಮ ಮಕ್ಕಳನ್ನ ಓದಿಸ್ಕೋತಾ ಇದ್ವಿ, ವ್ಯಾಪಾರಗಳು ಮಾಡ್ಕೋತಾ ಇದ್ವಿ. ಆ ರೀತಿ ನಮಗೀಗ ಅನುಕೂಲಗಳೆಲ್ಲ ನಮಗೀಗ ಸ್ಥಗಿತ ಆಗೋಗಿದೆ. 10 ತಿಂಗಳಿಂದ ನಮ್ಗೆ ಯಾವುದೇ ರೀತಿಯಾದ ಲೋನ್ಗಳು ಸಿಗ್ತಾ ಇಲ್ಲ ಅಂತ ಅವ್ರ ಬೇಸರನ ನನ್ನ ಹತ್ರ ವ್ಯಕ್ತಪಡಿಸ್ಕೊಂತಾ ಇದ್ದಾರೆ. ಈಗ MP ಆದ್ರೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಕೇಂದ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ಅಲ್ಲಿನ ಅನುದಾನಗಳನ್ನ ತಂದು ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಒಂದು ವಿಷನ್ ಇಟ್ಕೊಂಡಿದ್ದಾರೆ. ಇದೇ 28ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ದಾವಣಗೆರೆ ನಗರದ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುವ ಚುನಾವಣಾ ಪ್ರಚಾರ ಸಭೆಗೆ ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೆಯುವ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಹಂದರ ಪೂಜೆ ನಡೆಯಿತು. ಹಂದರ ಪೂಜೆಯಲ್ಲಿ ಸಂಸದ GM ಸಿದ್ದೇಶ್ವರ್ ಸೇರಿ ಪ್ರಮುಖರು ಭಾಗಿಯಾಗಿದ್ದರು. ಮಾಜಿ CM ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹಾವೇರಿ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಸೇರಿ ಪ್ರಮುಖರು ಇದರಲ್ಲಿ ಭಾಗಿಯಾಗಿದ್ದರು. ದಾವಣಗೆರೆಯಲ್ಲಿ ನಡೆದಿರುವಂತಹ ಹಂದರ ಪೂಜೆ ಇದು. ಬಿಜೆಪಿಯ ಅಭ್ಯರ್ಥಿ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಇನ್ನೇನು 28ನೇ ತಾರೀಕು ಇದೇ ಸ್ಥಳಕ್ಕೆ ನರೇಂದ್ರ ಮೋದಿಯವರು ಕೂಡ ಆಗಮಿಸ್ತಾರೆ. ಒಂದು ಬಹಿರಂಗ ಪ್ರಚಾರ ಸಭೆಯನ್ನು ಇಲ್ಲಿ ನಡೆಸಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಹಂದರ ಪೂಜೆಯನ್ನು ನಡೆಸಲಾಗಿದೆ. ದೇಶದ ಪ್ರಧಾನಮಂತ್ರಿ ದಾವಣಗೆರೆಗೆ 5ನೇ ಬಾರಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಇಲ್ಲಿಯ ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಹುರುಪಿನಿಂದ ಇದ್ದಾರೆ. ಅತ್ಯಂತ ಅಧಿಕ ಮತದಿಂದ ಗಾಯತ್ರಿ ಸಿದ್ದೇಶ್ವರನ್ನ ಗೆಲ್ಲಿಸಬೇಕು ಅಂತೇಳಿ ಭಾಳ ಸದಗಾಯತ ಪ್ರಯತ್ನ ಮಾಡ್ತಾರೆ. ಅತಿ ಹೆಚ್ಚು ಲೀಡ್ ತಗೋಬೇಕು ಅಂತೇಳಿ ಅದನ್ನು ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ತಂತ ವಿಶ್ವಾಸ ಇದೆ. ದೇಶದ ಪ್ರಧಾನಮಂತ್ರಿ ದಾವಣಗೆರೆಗೆ 5ನೇ ಬಾರಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಇಲ್ಲಿಯ ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಹುರುಪಿನಿಂದ ಇದ್ದಾರೆ. ಅತ್ಯಂತ ಅಧಿಕ ಮತದಿಂದ ಗಾಯತ್ರಿ ಸಿದ್ದೇಶ್ವರನ್ನ